ಆತ್ಮೀಯ ಸಾಯಸ್ತುತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಬಹುಳ ಸಪ್ತಮಿ 7/7/2026. ವಾರ ಬಂದು ಮಂಗಳವಾರ, ತಿಥಿ ಬಂದು ಸಪ್ತಮಿ ಬೆಳಗ್ಗೆ 8:58ವರೆಗೂ, ನಕ್ಷತ್ರ ಬಂದು ಉತ್ತರ ಭಾದ್ರ ಹಗಲು 12:12ವರೆಗೂ, ಯೋಗ ಬಂದು ಶೋಭನ, ಕರ್ಣ ಬಂದು ಭವ. ಇನ್ನು ಇದರ ವಿಶೇಷ ಏನಪ್ಪ ಅಂದರೆ, ಮಿಥುನ ರಾಶಿಗೆ ವಕ್ರ ರೀತಿಯಲ್ಲಿ ಬುಧನ ಪ್ರವೇಶ, ಅಂದರೆ ಮುಂದಕ್ಕೆ ಹೋಗಿರ್ತಕ್ಕಂಥ ಬುಧನು ಹಿಂದಕ್ಕೆ ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಎಲ್ಲ ದ್ವಾದಶ ರಾಶಿಗಳ ಮೇಲೂ ಸಹ ಪ್ರಭಾವ ಬೀರ್ತದೆ. ಇನ್ನು ಮೇಷರಾಶಿಯವರಿಗೆ ಇದರಿಂದ ಬುದ್ಧಿ ಕ್ಲೇಶ ಆಗ್ತಕ್ಕಂಥದ್ದು, ಮಂದ ಪ್ರಗತಿ, ಹಣಕಾಸಿನ ಕೊರತೆ, ಸ್ನೇಹಿತರ ಮಿಲನ. ಈ ರೈತರಿಗೆ ಒಳ್ಳೆಯದಾಗಿರ್ತಕ್ಕಂಥ ದಿನ ಇದು. ಈ ತೆಂಗಿನಕಾಯಿ ಎಳ್ನೀರು ವ್ಯಾಪಾರ ಯಾರು ಮಾಡ್ತಾರೆ ಮೇಷರಾಶಿಯವರು, ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವಿನಾಯಕನನ್ನು ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ನೋಡಿ, ಶುಭ ಏನು ಬುಧನ ಒಂದು ಸ್ಥಾನಪಲದಿಂದ ಶುಭವಾಗ್ತಕ್ಕಂಥವ್ರಿಗೆ. ಅದಲ್ಲದೆ ದಿನಭವಿಷ್ಯದಲ್ಲಿ ಬಂದಾಗ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಲ್ಲಿ ಅಂತ್ಯ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ತೆಂಗು ಅಡಿಕೆ ಬೆಳೆದಿರೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಹನುಮನ್ನಾಮ ಸ್ಮರಣೆ ಮಾಡಿ ನೀವು. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ, ನೀಲಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಆಚೆಗೆ ಮಿಥುನ ರಾಶಿಗೆ ಬಂದಾಗ ಸ್ಥಾನ ಪಲ್ಲಟ, ಬುಧನ ಒಂದು ಇದರಿಂದ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ನೀವು ಫ್ರೀಕ್ವೆಂಟಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕಾಗ್ತದೆ. ಇನ್ನು ದಿನಭವಿಷ್ಯಕ್ಕೆ ಬಂದಾಗ ಕುಶಲಕರ್ಮಿಗಳಿಗೆ, ಸೋದ್ಯೋಗಿಗಳಿಗೆ, ಇಂಜಿನಿಯರ್ಗಳಿಗೆ ಒಳ್ಳೆಯ ದಿನ ಇವತ್ತು. ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು, ಎಲ್ಲರಿಗೂ ಆರ್ಥಿಕ ಚೇತರಿಕೆ ಇರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು, ಮೆಡಿಕಲ್ ಸ್ಟೋರ್ ಸೆಕ್ಟರ್ಗಳ ವ್ಯಾಪಾರ ಆಗುತ್ತೆ. ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಲಾಸ್, ಬುಧನ ಒಂದು ಸ್ಥಾನ ಪಡೆದವರಿಗೆ ಲಾಸ್ ಆಗ್ತಕ್ಕಂಥದ್ದು. ಈ ಬುಧನ ಸ್ಥಾನ ಪಲಟ ಇರತಕ್ಕಂಥ ಹಿಡಿದಿರ್ತಕ್ಕಂಥದ್ದು ಹೆಚ್ಚು ಲಾಸಲ್ಲಿ ನಡೀತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿದೆ ವ್ಯವಹಾರಗಳಲ್ಲಿ. ವಿದೇಶದಲ್ಲಿರುವಂಥ ಶುಭ ಸುದ್ದಿ ನಿತ್ಯ ಭವಿಷ್ಯಕ್ಕೆ ಬಂದಾಗ ಎಲ್ಲ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸರ್ಕಾರಿ, ಅರೆ ಸರ್ಕಾರಿ, ಗುತ್ತಿಗೆ ನೌಕರರಿಗೂ ಸಹ ಶುಭ ಇರ್ತಕ್ಕಂಥದ್ದು. ಸಗಟು ವ್ಯಾಪಾರಗಳಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯ ನಮಸ್ಕಾರ ಮಾಡಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅದಾದಮೇಲೆ ಸಿಂಹರಾಶಿಯವ್ರಿಗೆ ನೋಡಿ, ಸಂತೋಷಕರವಾಗಿರ್ತಕ್ಕಂಥ ಬುಧನ ಒಂದು ಸ್ಥಾನ ಪಲಟ ಹಿಂದಕ್ಕೆ ಬಂದಲ್ಲ ಮಿಥುನಕ್ಕೆ, ಆವಾಗ ಸಿಂಹರಾಶಿಯವರಿಗೆ ಭಾಳ ಶುಭಕರವಾಗಿರ್ತಕ್ಕಂಥದ್ದು, ಸಂತೋಷಕರವಾಗಿರ್ತಕ್ಕಂಥದ್ದು, ಫಲಗಳು ಚೆನ್ನಾಗಿರುತ್ತದೆ. ಇನ್ನು ದಿನ ಭವಿಷ್ಯಕ್ಕೆ ಬಂದಾಗ ಬಂಧುಗಳ ಆಗಮನದಿಂದ ಶುಭ, ಮಕ್ಕಳಿಂದ ಸಂತಸ. ಈ ಪ್ಲಾಂಟರ್ಸು, ಕಾಫಿ ಪ್ಲಾಂಟರು, ಟೀ ಪ್ಲಾಂಟರು, ರಬ್ಬರ್ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಅವರಿಗೆ ಕಾರ್ಯಪ್ರಗತಿ ಆಗ್ತಕ್ಕಂಥದ್ದು. ಬುಕ್ಸು, ಸ್ಟೇಷನರಿ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತೆ. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ನೋಡಿ, ಕನ್ಯಾ ರಾಶಿಯವರಿಗೆ ಹೆಂಗಿದೆ ಯಾವುದಾದ್ರೂ ಬುಧನು ಅವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಈ ಬುಧನ ಸ್ಥಾನ ಪಡೆದ ಕನ್ಯಾ ರಾಶಿಯವರಿಗೆ ಲಕ್ಷ್ಮೀಕರ, ಅಂದರೆ ಎಲ್ಲಿರ್ತಕ್ಕಂಥ ಹಣವನ್ನು ಇವರಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಗೃಹದಲ್ಲಿ ಶಾಂತಿ, ಕಾರ್ಯ ಪ್ರಗತಿ, ಹಣಕಾಸಿನ ಸ್ಥಿರತೆ, ರೈತ ಕಾರ್ಮಿಕರಿಗೆ ಶುಭ ದಿನ. ಭತ್ತ, ಕಬ್ಬು, ರಾಗಿ, ನೆಲಗಡಲೆ, ನೀರಾವರಿಯಲ್ಲಿ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದತ್ತಾತ್ರೇಯನ, ತ್ರಿಮೂರ್ತಿ ರೂಪನಾಗಿರ್ತಕ್ಕಂಥ ದತ್ತಾತ್ರೇಯ ಸದ್ಗುರುವನ್ನು ಧ್ಯಾನ ಮಾಡಿ. ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ನೋಡಿ, ತುಲಾರಾಶಿಯವರಿಗೆ ನಷ್ಟಗಳು ಜಾಸ್ತಿ ಆಗ್ತದೆ. ಬುಧನ ಒಂದು ಚಲನೆಯಿಂದ ನಷ್ಟಗಳಿರ್ತದೆ. ಹುಷಾರಾಗಿರಿ, ಮಾಡೋ ವ್ಯವಹಾರಗಳು ಹುಷಾರಾಗಿ ಮಾಡ್ಕೊಳ್ಳಿ. ಇನ್ನು ದಿನಭವಿಷ್ಯಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ, ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಕಾರ್ಯಪ್ರಗತಿ, ಎಲ್ಲ ರೀತಿ ಕಾರ್ಮಿಕರಿಗೆ ಶುಭ ದಿನ. ಈ ಕೃಷಿ ಸಲಕರಣೆ ಯಾರು ಮಾಡ್ತಾರೆ, ರೇಷ್ಮೆ ಸಲಕರಣೆ ಯಾರು ಮಾಡ್ತಾರೆ ಅಂಗಡಿಗಳಲ್ಲಿ, ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಸ ಈಶ್ವರ ಮಹೇಶ್ ದೇವಾಗಿದೆ ಮೇತನ ಸರ್ವ ಪೂಜೆ ಸಾಯಿಬಾಬಾವ್ರನ್ನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ನೋಡಿ, ಅನುಕೂಲಗಳು ಇವರಿಗೆ ಕಾರ್ಯಾನುಕೂಲ ಯಾವ್ದು ಹಿಡ್ಕೊಂಡ್ರೆ ಅನುಕೂಲವಾಗಿರ್ತಕ್ಕಂಥದ್ದು ಯಾವುದು ಬುಧನ ಚಲನೆಯಿಂದ. ಇನ್ನು ದಿನಭವಿಷ್ಯಕ್ಕೆ ಬಂದಾಗ ಗೃಹ ಶಾಂತಿ, ಕಾರ್ಯಪ್ರಗತಿ, ಹಣಕಾಸಿನ ಸ್ಥಿರತೆ, ಭತ್ತ, ಕಬ್ಬು, ರಾಗಿ, ನೆಲಗಡಲೆ, ಮಳೆ ಆಧಾರಿತದ ಬೇಸಾಯ ಮಾಡ್ತಕ್ಕಂಥವ್ರು ರೈತರಿಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ತರಕಾರಿ, ಹೂವು, ಹಣ್ಣು ವ್ಯಾಪಾರ ಮಾಡೋರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಬಂದು ಧನುಸ್ಸು ರಾಶಿಗೆ ಬಂದಾಗ ನೋಡಿ, ಬುಧನ ಚಲನೆಯಿಂದ ಅವ್ರಿಗೆ ಶೋಕ, ಏನೋ ಒಂಥರ ದುಃಖಕರವಾಗಿರ್ತಕ್ಕಂಥ ವಾತಾವರಣಗಳೇ ಬರ್ತಕ್ಕಂಥದ್ದು. ಇನ್ನು ದಿನಭವಿಷ್ಯಕ್ಕೆ ಬಂದಾಗ ಮನೆಯಲ್ಲಿ ಅಶಾಂತಿ, ವೃಥಾ ಮಾತಿನ ಚಕಮಕಿ, ಮನೆಯಲ್ಲಿ ಒಂಥರ ಕಿರಿಕಿರಿ ಇರ್ತಕ್ಕಂಥದ್ದು. ಕುರಿ, ಕೋಳಿ, ಹಂದಿ, ಮೇಕೆ
ಯಾರು ಬೆಳೆಸ್ತಾ ರೈತರೋ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದೇ. ಪುಸ್ತಕ ಪೆನ್ನು ಬೇಗ ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದೇ. ಸೂರ್ಯ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿ, ಹಸಿರು ದೃಷ್ಟಿ ಬಣ್ಣ. ಇನ್ನು ನೋಡಿ, ಮಕರ ರಾಶಿಗೆ ಬಂದಾಗ ದ್ರವ್ಯ ಲಾಭ, ಏನೋ ಬುಧನ ಚಲನೆಯಿಂದ ಅವ್ರಿಗೆ ಏನಾಗ್ತದೆ, ದ್ರವ್ಯ ಲಾಭ ಆಗ್ತಕ್ಕಂಥದ್ದು ಚೆನ್ನಾಗಿದೆ. ಅದಕ್ಕೆ ಒಳ್ಳೆ ಲಾಭ ಬರ್ತದೆ ಅವರಿಗೆ, ಮಕರ ರಾಶಿಯವರಿಗೆ. ಇನ್ನು ಇವತ್ತಿನ ದಿನಕ್ಕೆ ಬಂದಾಗ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಶುಭ ಹಾಗೂ ಲಾಭ, ಹಣಕಾಸಿನ ಸ್ಥಿತಿ ಸುಧಾರಣೆ, ಹಲಸು, ಕಲ್ಲಂಗಡಿ, ಕರ್ಬೂಜ ಇವುಗಳನ್ನ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಬೆಳೀತಕ್ಕಂಥ ರೈತರಿಗೆ ಇಬ್ಬರಿಗೂ ಸಹ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯನಿಗೆ ನಮಸ್ಕರಿಸಿ ಬೆಳಿಗ್ಗೆ, ನಿಮಗೆ ಒಳ್ಳೆಯದಾಗತ್ತೆ. 5 ಅದರ ಸಂಖ್ಯೆ ಪೂರ್ವ ದೃಷ್ಟಿಗೂ ಬಿಳಿಯ ದೃಷ್ಟಿ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ನೋಡಿ, ಕುಂಭರಾಶಿಯವರಿಗೆ ಅಪಕೀರ್ತಿ, ಏನೋ ಯಾವುದೋ ಒಂದು ಕೀರ್ತಿ ಹೋಗ್ತಕ್ಕಂಥ ಪ್ರಸಂಗ ನಡೀತದೆ, ಅಥವಾ ಸುಮ್ಮನೆ ಆದರೂ ಮಾನಸಿಕವಾಗಿ ಹಿಂಸೆ, ಅಪಕೀರ್ತಿ ಬರ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು. ಕುಂಭರಾಶಿಯವರು ಹುಷಾರಾಗಿರಿ, ಭಾಳ ಹುಷಾರಾಗಿ ಹೆಜ್ಜೆ ಇಡಿ ನೀವು, ನಿಮಗೆ ಅಪವಾದಗಳು ಬರ್ತದೆ. ವಿದೇಶದಲ್ಲಿರ್ತಕ್ಕಂಥವರಿಂದ ಶುಭ ವಾರ್ತೆ ಬರ್ತದೆ, ವಿದ್ಯಾರ್ಥಿಗಳಿಂದ ಶುಭ ವಾರ್ತೆ ಇರ್ತದೆ. ಉನ್ನತ ವ್ಯಾಸಂಗ ಮಾಡೋದ್ರಿಂದ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ಆರೋಗ್ಯ ಸಹಾಯಕರು, ಗ್ರಾಮ ಸೇವಕರಿಗೆ ಒಳ್ಳೆಯ ದಿನ. ಹಾಲಿನ ಉತ್ಪನ್ನ ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆದಿತ್ಯ ಹೃದಯ ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ದೃಷ್ಟಿ ಕೆಂಪು ನೋಡಿ. ಮತ್ತೊಮ್ಮೆ ಹೇಳ್ತೀನಿ, ಕುಂಭರಾಶಿಯವರು ಅಪಕೀರ್ತಿ ಬರ್ತಕ್ಕಂಥ ಚಾತುರ್ಯದಿಂದ ಕುಂಭರಾಶಿಯವರೆಲ್ಲ ದಯವಿಟ್ಟು ಪ್ರತಿ ಹೆಜ್ಜೆಯನ್ನು ನೋಡಿಕೊಂಡು ಹುಷಾರಾಗಿಡಿ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯಪ್ರಗತಿ, ಹಣಕಾಸು ಸ್ಥಿರತೆ, ಕಟ್ಟಡ ಕಾರ್ಮಿಕರಿಗೆ ಶುಭ, ಗುತ್ತಿಗೆದಾರರಿಗೆ ಲಾಭ, ಮಳೆ ಆಧಾರಿತ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಆದರೆ ಈ ಒಂದು ಬುಧನ ಸ್ಥಾನಪಲಟದಿಂದ ಇವರಿಗೆ ಬುದ್ಧಿ ಕ್ಲೇಶ ಆಗ್ತಕ್ಕಂಥ ಇರ್ತದೆ, ಮರ್ತೋಗ್ತಕ್ಕಂಥದ್ದು, ಜ್ಞಾಪಿಸ್ಕೊಳ್ದೇ ಇರ್ತಕ್ಕಂಥದ್ದು, ಕೆಲವೊಂದು ಮಾಡಬಾರ್ದೆಲ್ಲ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು, ಇವೆಲ್ಲ ಆಗ್ತಕ್ಕಂಥದ್ದು. ಹುಷಾರಾಗಿರಿ. ಕೃಷಿ ಉಪಕರಣ ಮಾಡ್ತಕ್ಕಂಥವ್ರು, ಗೊಬ್ಬರ ಮಾಡ್ತಕ್ಕಂಥವ್ರು ಒಳ್ಳೆಯ ವ್ಯಾಪಾರ ಲಾಭವನ್ನು ಪಡಿತಾರೆ. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿಕ್ಕೂ ಕೇಸರಿ ಬಣ್ಣ, ಅದೃಷ್ಟ ಬಣ್ಣತ್ವರೆ. ಇದು ಈ ದಿನದ 12 ರಾಶಿಗಳ ಗೋಚಾರ. ಜೊತೆಗೆ ಬುಧನ ಸ್ಥಾನಪಲಟದಿಂದ ಯಾರ್ಯಾರಿಗೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಯಾರಿಗೆ ಲಾಭ ಇದೆ ಅವರಿಗೆ ಸಂತೋಷ, ಯಾರಿಗೆ ಅಪಕೀರ್ತಿ ಬರ್ತಕ್ಕಂಥದ್ದು, ಬುದ್ಧಿಕ್ಲೇಶ ಆಗ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿದ್ದು ಮಹಾವಿಷ್ಣುವನ್ನು ಧ್ಯಾನಿಸಿ ಓಂ ನಮೋ ನಾರಾಯಣಾಗ, ಓಂ ನಮೋ ನಾರಾಯಣ ಅಂತ ನೀವು ಪಠಿಸಿದರೆ ನಿಮಗೆ ಬರ್ತಕ್ಕಂಥ ಕ್ಲೇಶಗಳು ನಾಶ ಆಗ್ತದೆ. ಆದ್ಮೇಲೆ ನೀವು ನಮ್ಮ ರೆಗ್ಯುಲರಾಗಿ ಸಾಯಸ್ಪತಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಲ್ಲಿ ಕಳಕಳಿಯ ಮನವೇನಪ್ಪ ಅಂದರೆ, ನಾವು ಆಗ್ತಕ್ಕಂಥ ವಿಷಯಗಳನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಅನುಮಾನ ಬಂದರೆ ನಮಗೆ ಕಾಮೆಂಟ್ ಮಾಡಿ, ವಿಷಯಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮೋ ನಾರಾಯಣ.